ಮಕ್ಕಳ ಸರಿಯಾದ ಬೆಳವಣಿಗೆಗೆ ಸಾಕಷ್ಟು ಪ್ರೋಟೀನ್ ಸೇವನೆ ಮಾಡಬೇಕು. ಯಾಕಂದ್ರೆ ಇದು ಸ್ನಾಯುಗಳ ಬೆಳವಣಿಗೆಯಿಂದ ಹಿಡಿದು ಮೆದುಳಿನ ಕಾರ್ಯದವರೆಗೆ ಎಲ್ಲಕ್ಕೂ ಅವಶ್ಯಕವಾಗಿದೆ. ಪ್ರೋಟೀನ್ ಕೊರತೆ ಮಕ್ಕಳ ಬೆಳವಣಿಗೆಯ ಮೇಲೆ ಪರಿಣಾಮ ಬೀರುತ್ತೆ. ಹಾಗಿದ್ರೆ ಯಾವೆಲ್ಲ ಪರಿಣಾಮ? ಕೊರತೆ ತಪ್ಪಿಸೋದು ಹೇಗೆ? ಇಲ್ಲಿದೆ ಡೀಟೇಲ್ಸ್. ಮಕ್ಕಳಲ್ಲಿ ಪ್ರೋಟೀನ್ ಕೊರತೆ ಎಷ್ಟೆಲ್ಲ ತೊಂದರೆ ಗೊತ್ತೇ? ಪ್ರೋಟೀನ್ ದೇಹದ ಅಂಗಾಂಶಗಳ ಬೆಳವಣಿಗೆಗೆ ಅತ್ಯವಶ್ಯಕ. ಅದರಲ್ಲಿಯೂ ಮಕ್ಕಳ ಸರಿಯಾದ ಬೆಳವಣಿಗೆಗೆ ಸಾಕಷ್ಟು ಪ್ರೋಟೀನ್ ಸೇವನೆ ಮಾಡಬೇಕು. ಯಾಕಂದ್ರೆ ಇದು ಸ್ನಾಯುಗಳ ಬೆಳವಣಿಗೆಯಿಂದ ಹಿಡಿದು ಮೆದುಳಿನ ಕಾರ್ಯದವರೆಗೆ ಎಲ್ಲಕ್ಕೂ ಅವಶ್ಯಕವಾಗಿದೆ. ದುರಾದೃಷ್ಟವಶಾತ್ ವಿಶ್ವದ ಅನೇಕ ಭಾಗಗಳಲ್ಲಿ ಪ್ರೋಟೀನ್ ಕೊರತೆ ಸಾಮಾನ್ಯ ಸಮಸ್ಯೆಯಾಗಿ ಬಿಟ್ಟಿದೆ. ಇದು ಮಕ್ಕಳ ಬೆಳವಣಿಗೆಯ ಮೇಲೆ ಪರಿಣಾಮ ಬೀರುತ್ತೆ. ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ಹಾಗೆಯೇ ಮಕ್ಕಳ ಆಹಾರದಲ್ಲಿ ಪ್ರೋಟೀನ್ಗಳ ಪ್ರಾಮುಖ್ಯತೆ ಮತ್ತು ಮ್ಯಾಕ್ರೋ ನ್ಯೂಟ್ರಿಯೆಂಟ್ ಸಾಕಷ್ಟು ಸಿಗದಿದ್ದಾಗ ಏನಾಗುತ್ತೆ ಅನ್ನೋದರ ವಿವರ ಇಲ್ಲಿದೆ. ಅಂದಹಾಗೆ ಪ್ರೋಟೀನ್ ಅಮೈನೋ ಆಮ್ಲಗಳಿಂದ ಮಾಡಲ್ಪಟ್ಟಿದೆ. ಅವು ದೇಹದ ಬಿಲ್ಡಿಂಗ್ ಬ್ಲಾಕ್ಗಳಾಗಿವೆ. ಈ ಅಮೈನೋ ಆಮ್ಲಗಳು ವಿವಿಧ ಶಾರೀರಿಕ ಪ್ರಕ್ರಿಯೆಗಳಿಗೆ ಅತ್ಯಗತ್ಯ. ಅವುಗಳೆಂದರೆ ಮೊದಲಿಗೆ ಸ್ನಾಯು ಬೆಳವಣಿಗೆ. ಸ್ನಾಯು ಅಂಗಾಂಶಗಳ ಬೆಳವಣಿಗೆಗೆ ಪ್ರೋಟೀನ್ ಅತ್ಯವಶ್ಯಕ. ಬಾಲ್ಯದಲ್ಲಿ ಬೆಳವಣಿಗೆಯು ತ್ವರಿತವಾಗಿದ್ದಾಗ ಪ್ರೋಟೀನ್ನ ಸ್ಥಿರ ಪೂರೈಕೆ ಅತ್ಯಗತ್ಯವಾಗಿರುತ್ತೆ. ಇನ್ನು ಮೆದುಳಿನ ಕಾರ್ಯ. ಪ್ರೋಟೀನ್ಗಳು ಮೆದುಳಿನ ಜೀವಕೋಶಗಳ ನಡುವಿನ ಸಂವಹನವನ್ನ ಸುಗಮಗೊಳಿಸುವ ರಾಸಾಯನಿಕಗಳಾಗಿವೆ. ಬೆಳವಣಿಗೆ, ಕಲಿಕೆ ಮತ್ತು ಸ್ಮರಣೆಗೆ ಸಾಕಷ್ಟು ಪ್ರೋಟೀನ್ ಸೇವನೆ ಅವಶ್ಯಕ. ಇನ್ನು ಪ್ರತಿರಕ್ಷಣಾ ವ್ಯವಸ್ಥೆ ಹೆಚ್ಚಳ. ಪ್ರೋಟೀನ್ ಕೊರತೆಯಾದರೆ ಸೋಂಕಿನ ವಿರುದ್ಧ ಹೋರಾಡುವ ಮಗುವಿನ ಸಾಮರ್ಥ್ಯ ದುರ್ಬಲಗೊಳ್ಳುತ್ತೆ. ಹೀಗಾಗಿ ರೋಗ ನಿರೋಧಕ ಶಕ್ತಿಗೆ ಪ್ರೋಟೀನ್ ಅಗತ್ಯ. ಇನ್ನು ಹಾರ್ಮೋನ್ ಉತ್ಪಾದನೆ. ಪ್ರೋಟೀನ್ ಕೊರತೆಯು ಹಾರ್ಮೋನುಗಳ ಅಸಮತೋಲನಕ್ಕೆ ಕಾರಣವಾಗಬಹುದು. ಇದು ಒಟ್ಟಾರೆ ಬೆಳವಣಿಗೆಯ ಮೇಲೆ ಪರಿಣಾಮ ಬೀರುತ್ತೆ. ಹಾಗಿದ್ರೆ ಮಕ್ಕಳಲ್ಲಿ ಪ್ರೋಟೀನ್ ಕೊರತೆಯನ್ನ ಹೇಗೆ ತಿಳಿಯೋದು ಅಂದ್ರೆ, ಮಕ್ಕಳಲ್ಲಿ ಪ್ರೋಟೀನ್ ಕೊರತೆಯು ವಿವಿಧ ರೀತಿಯಲ್ಲಿ ಕಂಡು ಬರುತ್ತೆ. ಆದ್ರೆ ಪೋಷಕರು ಈ ಲಕ್ಷಣಗಳನ್ನ ನಿರ್ಲಕ್ಷಿಸದೆಯೇ ಗುರುತಿಸಬೇಕು. ಅಂತಹ ಕೆಲವು ಸಾಮಾನ್ಯ ಲಕ್ಷಣಗಳಂದ್ರೆ ಬೆಳವಣಿಗೆಯಲ್ಲಿ ಕುಂಠಿತವಾಗುವುದು, ಜೊತೆಗೆ ತೂಕ ಹೆಚ್ಚಳವಾಗದಿರೋದು. ಹೌದು, ಮಕ್ಕಳಲ್ಲಿ ಪ್ರೋಟೀನ್ ಕೊರತೆಯಾಗಿದೆ ಅಂತ ತಿಳಿಯೋದು ಮಕ್ಕಳ ಬೆಳವಣಿಗೆ ಕುಂಠಿತಗೊಂಡಾಗ ಅಥವಾ ತೂಕ ಹೆಚ್ಚಿಸಲು ವಿಫಲವಾದಾಗ. ಮೂಳೆಗಳು, ಸ್ನಾಯುಗಳು ಮತ್ತು ಇತರ ಅಂಗಾಂಶಗಳ ಬೆಳವಣಿಗೆಗೆ ಪ್ರೋಟೀನ್ ಅತ್ಯಗತ್ಯ. ಹಾಗೆ ಅದರ ಕೊರತೆಯು ನಿಧಾನಗತಿಯ ಬೆಳವಣಿಗೆಗೆ ಕಾರಣವಾಗಬಹುದು. ಇನ್ನು ದುರ್ಬಲ ಪ್ರತಿರಕ್ಷಣಾ ವ್ಯವಸ್ಥೆ. ಪ್ರೋಟೀನ್ ಕೊರತೆ ಇರುವ ಮಕ್ಕಳು ಸೋಂಕು ಮತ್ತು ಕಾಯಿಲೆಗಳಿಗೆ ಹೆಚ್ಚು ಒಳಗಾಗ್ತಾರೆ. ದುರ್ಬಲ ರೋಗ ನಿರೋಧಕ ಶಕ್ತಿಯಿಂದಾಗಿ ಅವರಿಗೆ ಆಗಾಗ ಶೀತ, ಉಸಿರಾಟದ ಸಮಸ್ಯೆ ಸೇರಿದಂತೆ ಇತರ ಕಾಯಿಲೆಗಳು ಪದೇ ಪದೇ ಕಂಡು ಬರ್ತವೆ. ಇನ್ನು ಆಯಾಸ. ಪ್ರೋಟೀನ್ ಶಕ್ತಿಯ ಮೂಲವಾಗಿದೆ. ಹಾಗಾಗಿ ಸಾಕಷ್ಟು ಪ್ರಮಾಣದ ಪ್ರೋಟೀನ್ ಸಿಗದೇ ಇದ್ದಾಗ ದೀರ್ಘಕಾಲದ ಆಯಾಸದ ಜೊತೆಗೆ ದೈಹಿಕ ಚಟುವಟಿಕೆ ಕಡಿಮೆಯಾಗಲು ಕಾರಣವಾಗಬಹುದು. ಮಕ್ಕಳಲ್ಲಿ ಆಲಸ್ಯ ಹೆಚ್ಚಾಗಬಹುದು. ಇನ್ನು ಕೂದಲು, ಚರ್ಮ ಮತ್ತು ಉಗುರು ಸಮಸ್ಯೆಗಳು. ಪ್ರೋಟೀನ್ ಕೊರತೆಯಾದ್ರೆ ಮಗುವಿನ ಕೂದಲು, ಚರ್ಮ ಹಾಗೆಯೇ ಉಗುರುಗಳ ಆರೋಗ್ಯದ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ಕೂದಲು ಒಡೆಯುವುದು ಅಥವಾ ತೆಳುವಾಗುವುದು, ಒಣ ಮತ್ತು ಚಪ್ಪಟೆಯಾದ ಚರ್ಮ, ಹಾಗೆಯೇ ದುರ್ಬಲ ಅಥವಾ ಹಿಗ್ಗಿರುವ ಉಗುರುಗಳು ಕಂಡು ಬರಬಹುದು. ಇನ್ನು ಗಾಯ ಗುಣವಾಗುವುದು ವಿಳಂಬ. ಹೌದು, ಪ್ರೋಟೀನ್ ಕೊರತೆ ಇರುವ ಮಕ್ಕಳಿಗೆ ಗಾಯವಾದ್ರೆ ಅದು ಬೇಗನೆ ಗುಣವಾಗುವುದಿಲ್ಲ, ಹೆಚ್ಚು ಸಮಯ ತೆಗೆದುಕೊಳ್ಳಬಹುದು. ಹಾಗಾಗಿ ಮಕ್ಕಳಲ್ಲಿ ಪ್ರೋಟೀನ್ ಕೊರತೆಯನ್ನು ತಡೆಯಲು ಉತ್ತಮ ಪ್ರಮಾಣದ ಪ್ರೋಟೀನ್ ಒಳಗೊಂಡಿರುವ ಸಮತೋಲಿತ ಆಹಾರವನ್ನ ನೀಡಬೇಕು. ಹಾಗಿದ್ರೆ ಪ್ರೋಟೀನ್ ಸಮೃದ್ಧ ಆಹಾರಗಳು ಯಾವ್ಯಾವು ಅದನ್ನು ನೋಡ್ಬಿಡೋಣ. ಮೊದಲಿಗೆ ಪ್ರೋಟೀನ್ ಭರಿತ ಆಹಾರಗಳನ್ನ ಮಗುವಿನ ಆಹಾರದಲ್ಲಿ ಸೇರಿಸಿ. ಅಂದ್ರೆ ತೆಳ್ಳಗಿನ ಮಾಂಸ, ಕೋಳಿ, ಮೀನು, ಮೊಟ್ಟೆ, ಡೈರಿ ಉತ್ಪನ್ನಗಳು, ಬೀನ್ಸ್, ಮಸೂರ, ಬೀಜ ಹಾಗೆಯೇ ಧಾನ್ಯಗಳಂತಹ ವಿವಿಧ ಪ್ರೋಟೀನ್ ಭರಿತ ಆಹಾರಗಳನ್ನ ನಿಮ್ಮ ಮಗುವಿನ ಆಹಾರದಲ್ಲಿ ಸೇರಿಸಿ. ಜೊತೆಗೆ ಕ್ವಿನೋವಾದಂತಹ ಸಸ್ಯ ಆಧಾರಿತ ಪ್ರೋಟೀನ್ಗಳು ಅತ್ಯುತ್ತಮ ಮೂಲಗಳಾಗಿವೆ. ಇನ್ನು ವಯಸ್ಸಿಗೆ ತಕ್ಕಂತೆ ಪ್ರೋಟೀನ್ ಸೇವನೆಯನ್ನ ಹೆಚ್ಚಿಸಿ. ಅಂದ್ರೆ ಮಗುವಿನ ಪ್ರೋಟೀನ್ ಅಗತ್ಯಗಳ ಬಗ್ಗೆ ಜಾಗರೂಕರಾಗಿರಿ. ಇದು ವಯಸ್ಸು, ತೂಕ ಮತ್ತು ಚಟುವಟಿಕೆಯ ಮಟ್ಟವನ್ನ ಅವಲಂಬಿಸಿ ಬದಲಾಗುತ್ತೆ. ಸಾಮಾನ್ಯವಾಗಿ ಮಕ್ಕಳಿಗೆ ಪ್ರತಿದಿನ ದೇಹದ ತೂಕಕ್ಕೆ ಅನುಗುಣವಾಗಿ ಅಷ್ಟು ಗ್ರಾಂ ಪ್ರೋಟೀನ್ ಅಗತ್ಯವಾಗಿರುತ್ತೆ. ಹಾಗಾಗಿ ಮಕ್ಕಳ ತಜ್ಞರು ಅಥವಾ ಪೌಷ್ಟಿಕ ತಜ್ಞರನ್ನ ಸಂಪರ್ಕಿಸಿ ನಿಮ್ಮ ಮಗುವಿನ ಬಗ್ಗೆ ಸರಿಯಾಗಿ ತಿಳಿದುಕೊಳ್ಳಿ. ಇನ್ನು ಮಕ್ಕಳ ಬೆಳವಣಿಗೆಯಲ್ಲಿ ಪ್ರೋಟೀನ್ನ ಪ್ರಾಮುಖ್ಯತೆಯ ಬಗ್ಗೆ ನೀವು ತಿಳಿದುಕೊಂಡು ಇತರರಿಗೂ ಕೂಡ ಸರಿಯಾದ ಮಾಹಿತಿ ನೀಡಿ. ಇದು ಪ್ರೋಟೀನ್ ಕೊರತೆ ಮತ್ತು ಅದಕ್ಕೆ ಸಂಬಂಧಿಸಿದ ಆರೋಗ್ಯ ಸಮಸ್ಯೆಗಳನ್ನು ತಡೆಯಲು ಈ ಬಗ್ಗೆ ಜಾಗೃತಿ ಮೂಡಿಸಲು ಸಹಾಯ ಮಾಡುತ್ತೆ. ಆದ್ರೆ ನಿಮ್ಮ ಮಗುವಿಗೆ ಯಾವುದೇ ರೀತಿಯ ಪ್ರೋಟೀನ್ ಪೂರಕ ಆಹಾರವನ್ನು ಪ್ರಾರಂಭಿಸುವ ಮೊದಲು ವೃತ್ತಿಪರ ವೈದ್ಯರ ಸಲಹೆಯನ್ನ ಪಡೆಯುವುದು ಅತ್ಯಗತ್ಯ. ಪ್ರೋಟೀನ್ ಕೊರತೆಯು ಮಗುವಿನ ಬೆಳವಣಿಗೆಗೆ, ಒಟ್ಟಾರೆ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಹಾಗಾಗಿ ಇದರ ಲಕ್ಷಣಗಳನ್ನ ಮುಂಚಿತವಾಗಿ ಗುರುತಿಸಿ ಸರಿಯಾದ ರೀತಿಯಲ್ಲಿ ಚಿಕಿತ್ಸೆ ನೀಡಬೇಕು. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್,
292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.